ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಜನ ಫಿಶ್ನ ಮನೇಲಿ ಪ್ರಿಪೇರ್ ಮಾಡಲಿಕ್ಕೆ ಇಷ್ಟಪಡಲ್ಲ. ರೀಸನ್ ಏನು ಅಂತಂದರೆ ಮನೆ ತುಂಬ ಸ್ಮೆಲ್ ಬರುತ್ತೆ ಅಂತ. ಫಸ್ಟ್ ರೀಸನ್ನು. ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ಫಿಶ್ನ ತಿನ್ನೋಕ್ಕೂ ಇಷ್ಟಪಡಲ್ಲ. ಅದು ಡ್ರೈ ಫಿಶ್ ಆಗಿರ್ಬೋದು ಅಥವಾ ನಾರ್ಮಲಾಗಿ ತಂದು ನಾವೇನು ಮಾಡ್ತೀವೋ ಹಸಿ ಫಿಶ್ಶು ಅದಾಗಿರ್ಬೋದು, ಯಾವುದೇ ಆಗಿರ್ಬೋದು ಇಷ್ಟಪಡಲ್ಲ. ಅಂದರೆ ನಾಲೆಡ್ಜ್ ಇರೋರು ಮಾಡ್ತಾರೆ, ಅದ್ರ ಬಗ್ಗೆ ಐಡಿಯಾ ಇಲ್ದಿರೋರು ಅಥವಾ ಬ್ಯಾಚುಲರ್ಸು ಫಿಶ್ನ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ. ರೀಸನ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಅಂತ, ತಿನ್ಮೇಲೆ ಇಲ್ಲಾಂದ್ರೂ ಗಂಟ್ಲು ಸಿಕ್ಕಾಕೊಂಡ್ಬಿಡತ್ತೇನೋ ಅನ್ನೋ ಭಯದಿಂದ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ, ಸ್ಮೆಲ್ ಬರಬಾರ್ದು ಅಂದರೆ ಒಂದು 3-4 ಟೈಮು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿದರೆ ಸ್ಮೆಲ್ ಬರಲ್ಲ. ಇನ್ ಕೇಸ್ ಏನಾದರೂ ತಿಂದಾಗ ಗಂಟ್ಲಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಡ್ತು ಅಂದ್ಕೊಳ್ಳಿ, ಪೀನ್ ಅನ್ಭವಿಸ್ಬೇಕಾಗತ್ತೆ, ಸಿಕ್ಕಾಕೊಂಡ್ಬಿಟ್ಟಿದೆ ಏನಪ್ಪ ಮಾಡೋದು ಅಂತ ಭಯ ಬೇಡ. ಇನ್ ಕೇಸ್ ಏನಾದರೂ ತಿನ್ನಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡ್ರೆ ಆರಾಮಾಗಿ ನೀವು ಮನೆಯಲ್ಲಿರೋಂತಹ ಒಂದೇ ಒಂದು ಐಟಮ್ ತಿಂದರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಿದ್ದ ಮುಳ್ಳು ಅದೆಷ್ಟೇ ದೊಡ್ಡದಿರಲಿ, ಎಂಥದ್ದೇ ಸ್ಟ್ರಾಂಗ್ ಇರಲಿ, ಅದು ಈಸಿಯಾಗಿ ಒಳಗಡೆ ಹೋಗ್ಬಿಡತ್ತೆ. ಅಂದರೆ ಎಲ್ಲೂ ಅಲ್ಲೇ ಸ್ಟ್ರಕ್ಕಾಗಿ ನಿಲ್ಲೋದಿಲ್ಲ. ಯಾವುದಪ್ಪ ಅಂತಂದರೆ ಮನೇಲಿರೋಂತಹ ಶೇಂಗಾ ಬೀಜ, ಅಂದರೆ ಕಡಲೆಕಾಯಿ ಬೀಜ ಏನಿರುತ್ತೋ ಅದನ್ನು ನೀವು ಇಮಿಡಿಯೇಟ್ ತಿಂದರೆ, ಒಂದು ಮುಷ್ಟಿಯಷ್ಟು ತೊಗೊಳ್ಳಿ, ನಿಧಾನವಾಗಿ ತಿನ್ನಿ, ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಮುಳ್ಳನ್ನು ರಿಮೂವ್ ಮಾಡಿಬಿಡುತ್ತೆ. ಹೇಗಿದೆ ಈ ಸೂಪರ್ ಟಿಪ್ಸ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ.